ಸದನದಲ್ಲಿ ವಿಷಯಾಧಾರಿತ ಚರ್ಚೆಗಳಾಗಬೇಕು ನಾವು ಕೇಳಿದ್ದೀವಿ. ಪ್ರತಿಭಟನೆ ನಡೀಬಾರ್ದು ಅಂತ ನಾವ್ಯಾರು ಹೇಳ್ತಾ ಇಲ್ಲ. ಪ್ರತಿಭಟನೆ ಆಗಬೇಕು, ತನಿಖೆ ನಡಿಬೇಕು, ಎಸ್, ವರದಿಗೂ ವೆಯ್ಟ್ ಮಾಡೋಣ. ಇದರ ನಡುವೆ ಎಮೋಷ್ನಲ್ ಇಶ್ಯೂಗಳು ಜಾಸ್ತಿ ಆಗ್ತಾ ಇದೆಯಾ ಅಂತ ನಟರಾಜ್ಗೌಡ್ರು? ಎಮೋಷ್ನಲ್, ಭಾವನಾತ್ಮಕ ವಿಚಾರಗಳು ಹೌದು, ಜಾಸ್ತಿ ಟೈಮನ್ನು ಆಕ್ಯುಪೈ ಮಾಡ್ತಾ ಇದೆಯಾ? ಅದು ಇದು ಖಂಡಿತ ಸದನದ ಅವಧಿಯನ್ನು ಹಾಳು ಮಾಡ್ತಾ ಇದೆ. ಹೇಗೆಂದ್ರೆ ನೋಡಿ, ನಾನು ನಿಮ್ಗೆ ಹೇಳಿದೆ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಟು ಬಿ ಫ್ರಾಂಕ್ ವಿತ್ ಯು ನಟರಾಜ್ಗೌಡ್ರೆ, ಹೇಳಿ, ಸಿದ್ದರಾಮಯ್ಯನವರು ಇವತ್ತೇನೇನು ಮಾತಾಡಿದಾರಲ್ಲ, ಆ ಮಾತಾಡುವ ಪೂರ್ತಿ ವಾಯ್ಸ್ ಇತ್ತಲ್ಲ, ಅದ್ರ ಮೇಲೆ ಓವರ್ ರೈಟ್ ಆಗಿರೋ ವಾಯ್ಸು ಈ ಪ್ರತಿಭಟನೆ ಘೋಷಣೆಗಳು ಫುಲ್ಲು. ನೀವು ಚೆಕ್ ಮಾಡಿಕೊಂಡ್ರೆ ಏನು ಹೇಳ್ತಾ ಇದ್ದಾರೆ, ಈ ಟ್ಯಾಕ್ಸ್ ಡಿವಲ್ಯೂಷನ್ಸ್ ಹೇಗಾಗಬೇಕು, ಸೆಂಟ್ರಲ್ ಟ್ಯಾಕ್ಸ್ ಡಿವಲ್ಯೂಷನ್ ಹೇಗೆ, ಸ್ಟೇಟ್ ಟ್ಯಾಕ್ಸ್ ಡಿವಲ್ಯೂಷನ್ ಹೇಗೆ, ನಮಗೇನು ಬರಬೇಕಾಗಿತ್ತು, ಏನು ಬರಲಿಲ್ಲ, ನಾವೇನು ಮಾಡಬೇಕು, ಈ ಒಂದು ವಿಚಾರ ಇದೆಯಲ್ಲ. ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ರೆ ಕೇಳ್ತಾ ಇದ್ದೀವಿ, ಅಥವಾ ಬಿ ಜೆ ಪಿಯಿಂದ ಸಿ ಎಂ ಆಗಿದ್ರೆ ನಾವು ಕೇಳ್ತಿರ್ಲಿಲ್ಲ, JDS ಇಂದ ನೋ. ಇದು ಇಡೀ ನಮ್ಮ ರಾಜ್ಯದ ವಿಚಾರ. ಯಾರು ಸಿ ಎಂ ಆಗಿದ್ರು, ಯಾವ ಪಾರ್ಟಿ ಅಧಿಕಾರ ಮಾಡ್ತಿದ್ರು, ಅದೆಲ್ಲ ನಮ್ಮ ವಿಚಾರ. ನನ್ನ ರಾಜ್ಯಕ್ಕೆ ಆಗಿರೋ ಅನ್ಯಾಯ, ಸಿ ಎಂಗಳು ಬದಲಾಗ್ತಿರ್ತಾರೆ, ನನ್ನ ರಾಜ್ಯ ಹೇಗೆ ಇರುತ್ತೆ, ನನ್ನ ರಾಜ್ಯ ಚೆನ್ನಾಗಿರ್ಬೇಕು, ಅದಕ್ಕೊಂದು ಭವಿಷ್ಯ ಇರಬೇಕು ಅಂದಾಗ ನಮ್ಮ ಪಾಲ್ ನಾವು ಕೇಳ್ತಿರೋದು. ಎಕ್ಸ್ಟ್ರಾ ಅಂತ ಏನು ಕೇಳ್ತಿಲ್ಲ, ಪ್ರಾಮಿಸ್ಡ್. ಅದನ್ನು ನಾನು ಒಂದು ಪೂರ್ತಿ ಒಂಥರ ಅದೆಲ್ಲವೂ ಓವರ್ಟೇಕ್ ಆಗ್ಬಿಡ್ತಾ ಇವತ್ತು. ಇಲ್ಲ, ನಾನು ಒಂದು ಹೇಳ್ತೀನಿ, BJPಯಿಂದ 4 ಜನ ಮುಖ್ಯಮಂತ್ರಿಗಳಾಗಿದ್ದರು. ಓಕೆ, 4 ಜನ ಮುಖ್ಯಮಂತ್ರಿಗಳು ಕೂಡ ತಮ್ಮ ಕೈಲಾದ ಸಮಯಕ್ಕೆ ತಕ್ಕಂತೆ ಅವರು ಪರಿಶ್ರಮ ಹಾಕಿದ್ದಾರೆ. ಓಕೆ, ಕೇಂದ್ರದ ತಾರತಮ್ಯ ಇತ್ತೋ, ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿ ಅವರಾಗಲಿ, ಸದಾನಂದ ಗೌಡರು, ಶೆಟ್ಟರು ಎಲ್ಲರೂ ಆಳ್ವಿಕೆಯನ್ನು ಮಾಡಿದ್ದಾರೆ. ಯಾವುದಾದ್ರು ಸಮಯದಲ್ಲಿ ಬಜೆಟ್ ಸೆಷನ್ ಅಂತ ಬಂದಾಗ ಕೊನೆ ದಿನ ನಾವು ನಿಮಗೆ ಚರ್ಚೆಗೆ ಉತ್ತರ ಕೊಡೋ ಟೈಮಲ್ಲಿ ಬಾಯ್ಕಾಟ್ ಮಾಡಿದ್ದನ್ನು, ಸುಮ್ಮನೆ ಕೂಗಿ ಗಲಾಟೆ ಮಾಡ್ಕೊಂಡಿದ್ದನ್ನು ನಾವು ಗಣಿಸಿರಲಿಲ್ಲ, ನಾವು ನೋಡಿಲ್ಲ. ಬಿಜೆಪಿ ಕಾಲದಲ್ಲಿ ನಾವು ನೋಡಿಲ್ಲ, ಕಾಂಗ್ರೆಸ್ ಯಾರೇ ಸಿಎಂ ಆಗಿದ್ರು ಅದು ನಾವು ನೋಡಿಲ್ಲ. ನಾವು ನೋಡಿಲ್ಲ. ಪರಿಪಾಠ ಏನು ಗೊತ್ತಾ, ಒಂದು ಅಂಕಿಅಂಶ ಇರುತ್ತೆ. ಇಡೀ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಹೆಂಗಿದೆ, ಅದಕ್ಕೆ ನೀವು ಆನ್ಸರಬಲ್ ಇರ್ತೀರಿ, ಏನೇನೋ ಲೆಕ್ಕ ಹೇಳಕ್ಕಾಗಲ್ಲ. ಅದು ದಾಖಲಾತಿ ಇರ್ತವೆ. ನಿಮಗೂ ಅದು ಸಿಗುತ್ತೆ, ನಮಗೂ ಸಿಗುತ್ತೆ. ನೀವು ಅಧಿಕಾರದಲ್ಲಿದ್ದವರು, ನಾವು ಅಧಿಕಾರದಲ್ಲಿದ್ದೀವಿ. ಇಡೀ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಹೆಂಗಿದೆ, ರಾಜ್ಯದ ಹೆಂಗಿದೆ, ನಾನು ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ದೀನಿ, ಕಳೆದ ವರ್ಷದ ಏನು ನಾವು ಬಿಟ್ಟು ಹೋಗಿದ್ರಿ, ಮುಂದಕ್ಕೆ ಹೆಂಗೆ ನಾವು ಮಾಡಬೇಕು, ಅದನ್ನ ನೀವು ತಿಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ ಹೆಂಗೆ ನೀವು ಆಳ್ವಿಕೆ ಮಾಡೋದು ಹೆಂಗೆ? ಓಕೆ, ಇಡೀ ದೇಶದಲ್ಲಿ ನಾವು ಸ್ವಂತ ತೆರಿಗೆಯಲ್ಲಿ ಬದುಕುತ್ತಿರುವ ಪ್ರಥಮ ರಾಜ್ಯ ನಮ್ದು. ನಾವೇ ಫಸ್ಟ್ ಪರ್ಸನ್. ನಮ್ಮ ತೆರಿಗೆಯಲ್ಲಿ ನಾವು ಬದುಕ್ತಿರೋದು. 75 ರೂಪಾಯಿ ನಾವೇನು ಖರ್ಚು ಮಾಡ್ತೀವಿ, 75 ರೂಪಾಯಿ ನಮ್ಮ ಸ್ವಂತ ತೆರಿಗೆ ಇದು. ಓಕೆ, 2ನೇ ಸ್ಥಾನ ಬರುತ್ತೆ ತಮಿಳುನಾಡು 74 ರೂಪಾಯಿ, 3ನೇ ಸ್ಥಾನ ಬರುತ್ತೆ ತೆಲಂಗಾಣ 73 ರೂಪಾಯಿ, 4ನೇ ಸ್ಥಾನ ಬರುತ್ತೆ ಕೇರಳ 72 ರೂಪಾಯಿ. ಆದ್ರೆ ನೀವು ಬೇರೆ ಗುಜರಾತ್ ತಗೊಳಕ್ ಹೋಗಿ ಅವಿನ್ನೂ ಕಡಿಮೆ. ಸ್ವಂತ ತೆರಿಗೆಯಲ್ಲಿ ಅವ್ರು ಬದುಕಲ್ಲ. ಕೇಂದ್ರದ ಅನುದಾನ ಮತ್ತೆ ಸಾಲ, ನಾವು ಸಾಲ ಮಾಡ್ತೀವಿ, 75 ರೂಪಾಯಿ ನಮ್ದು ಸ್ವಂತ ತೆರಿಗೆ, ಕೇಂದ್ರದ ಅನುದಾನ 6 ರೂಪಾಯಿ, 81 ರೂಪಾಯಿ. ಇನ್ನು ಬೇರೆ ಬೇರೆ ವ್ಯವಹಾರದಲ್ಲಿ ನಾವು 100 ರೂಪಾಯಿನ ಸರಿದೂಗಿಸ್ಬೇಕು. ಇದು ವ್ಯವಸ್ಥೆ ಇದೆ. ಈ ಅಂಕಿಅಂಶ ನಿಮ್ಗೆ ಗೊತ್ತಾಗಬೇಕೋ ಬೇಡವಾ? ಆಡಳಿತ ಪಕ್ಷಕ್ಕೆ, ವಿರೋಧ ಪಕ್ಷಕ್ಕೆ ಗೊತ್ತಾಗಬೇಕೋ ಬೇಡವಾ? ವಿರೋಧ ಪಕ್ಷದ ಮುಖಾಂತರ, ಈ ಸದನದ ಮುಖಾಂತರ ಜನತೆಗೆ ಗೊತ್ತಾಗಬೇಕೋ ಬೇಡವಾ? ನೀವು ಅದನ್ನೇ ಓವರ್ ರೈಟ್ ಮಾಡ್ತೀರಾ ಅಂದ್ರೆ ತಪ್ಪಲ್ವಾ ಇದು? ನೀವು ನಿನ್ನೆ ಕೇಳಿದ್ದು ಸರಿ, ತನಿಖೆ ಆಗ್ಬೇಕಂದಿದ್ದು ಸರಿ. ಓಕೆ, ಅದಕ್ಕೆ ಹೋಮ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ, ಅದು ಸರಿ ಇದೆ. ಅದು ಬಿಟ್ಟು ಇವತ್ತಿನ ಬಹುತ್ ಮುಖ್ಯವಾದ ವಿಷಯದಲ್ಲಿ ಈ ವಿಷಯಕ್ಕೆ ಸಂಬಂಧ ಇರಲಿಲ್ಲ. ಇವತ್ತು ನೀವು ಉತ್ತರವನ್ನ ಕೇಳಿದ್ರೆ ಯಾರು ಪ್ರತಿಭಟನೆ ವಿರೋಧಿಗಳಿಲ್ಲ. ಇಲ್ಲಿ ಪ್ರತಿಭಟನೆ ಮಾಡಿ, ನೀವು ಪ್ರಶ್ನೆ ಮಾಡಿದ್ರೆ ಸರಿ ಇದೆ, ನಾನು ಹೇಳಿದ್ನಲ್ಲ ಆಲ್ರೆಡಿ. ನಿಮ್ ಪ್ರಶ್ನೆ ಮಾಡಿ ಸರಿ ಇದೆ, ಅದಕ್ಕೆ ಉತ್ತರವನ್ನು ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆಲ್ರೆಡಿ. ಬಟ್ ಇವತ್ತಾಗಬೇಕಾದ್ದು ಬಜೆಟ್ ಮೇಲಿನ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಉತ್ತರ ಇತ್ತು ಮುಖ್ಯಮಂತ್ರಿಗಳು. ಅದನ್ನು ನೀವು ಕೇಳಕ್ಕೆ ರೆಡಿ ಇಲ್ಲ. ಅಲ್ಲಿನ ಅಂಕಿಅಂಶ ವಾಸ್ತವವನ್ನು ಅರ್ಥ ಮಾಡೋಕೆ ರೆಡಿ ಇಲ್ಲ. ರಾಜ್ಯದ ಆರ್ಥಿಕತೆ ಏನಾಗ್ತಾ ಇದೆ, ಕೇಂದ್ರದಿಂದ ನಾವು ಯಾಕೆ ಮಲತಾಯಿ ಧೋರಣೆ ಅಂತ ಇದೀವಿ, ತಾರತಮ್ಯ ಅಂತ ಇದೀವಿ, ಅದ್ರ ಬಗ್ಗೆ ನೀವು ಕೇಳಿಸ್ಕೊಳಕ್ ರೆಡಿ ಇಲ್ಲ. ಈಗ ರಾಮ್ ಅವರೇ ಈ ತರ ಗಲಭೆ ಎಬ್ಬಿಸುವ ಮೂಲಕವಾಗಿ ಕೇಂದ್ರದ ಏನೋ ಒಂದಷ್ಟು ವಿಷಯಗಳನ್ನ ಎಲ್ಲ ಆಚೆ ತಂದು ಬಿಡ್ತಾರೋ, ಎಲ್ಲಿ ಹೇಳಿಬಿಡ್ತಾರೋ, ಈ ಆತಂಕ ಏನಾದ್ರು ಇತ್ತಾ ನಿಮ್ಮವ್ರಿಗೆ ಅಂತ? ನೋಡಿ, ನಮಗೆ ಒಂದೇ ಆತಂಕ, ದೇಶ. ಓಕೆ, ದೇಶದ ವಿಚಾರ ಬಂದಾಗ ನಮಗೆ ಎಮೋಷನ್ ಆಗ್ತದೆ. ದೇಶದ ವಿಷಯ ಬಂದಾಗ ಯಾರಾದ್ರೂ ಎತ್ತು ತಾಯಿಗೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾದ್ರೆ ಹೆಂಗ್ ಸಹಿಸ್ಕೊಳಕ್ಕಾಗುತ್ತದೆ? ಇದೇ ಕಾಂಗ್ರೆಸ್ ಇಷ್ಟು ಮಾತಾಡ್ತಾರಲ್ಲ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ರಾಜ್ಯಸಭಾದಲ್ಲಿ, 145 ಜನ MP ಗಳನ್ನ ಎತ್ತಿ ಹೊರಗಡೆ ಬಿಸಾಕಿ ಸಸ್ಪೆಂಡ್ ಮಾಡಿದ್ರು. ಅವಾಗ ಆಚೆ ಕೂತ್ಕೊಂಡು ಒಬ್ಬನು ಕೋತಿ ತರ ಕಿರ್ಚಾಡ್ತಾ ಇದ್ನಲ್ಲ ಒಬ್ಬೊಬ್ಬ ರಾಷ್ಟ್ರದ ಉಪರಾಷ್ಟ್ರಪತಿ ಮೇಲೆ, ಸಭಾಧ್ಯಕ್ಷರ ಮೇಲೆ, ಇವ್ರ ನಡವಳಿಕೆಗಳು ಸರಿ ಇದೆಯಾ? ಅದನ್ನೇ ಕ್ಯಾಮ್ರಾ ಹಿಡಿತಾ ಇದ್ರು ರಾಹುಲ್ ಗಾಂಧಿ. ಅವ್ನು ಡ್ಯಾನ್ಸ್ ಮಾಡಿ ಮಿಮಿಕ್ರಿ ಮಾಡ್ತಾವನೆ, ಇವ್ರಿಗೆ ಕ್ಯಾಮ್ರಾ ಹಿಡಿತಾರೆ. ಇವ್ರಿಗೆ ಬದ್ಧತೆ ಇಲ್ವಾ? 145 ಜನ MP ಆಚೆ ಬಂದ್ರಲ್ಲ ರಾಜ್ಯಸಭಾ ಮತ್ತು ಲೋಕಸಭಾ. ಇವತ್ತು ನಾವು ದೇಶಕ್ಕಾಗಿ ಇವತ್ತು ಇವ್ರು ಕೊಟ್ಟಂತ ಉತ್ತರ ಸರಿ ಇಲ್ಲ, ಇವ್ರು ಮಾಡ್ತಾರ ನಾಟಕ ಆಡ್ತಾ ಇದಾರೆ, ಡಬಲ್ ಗೇಮ್ ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು. ಅರೆ ಒಳ್ಳೆ ಕತೆನೆ, ತನಿಖೆ ಮಾಡ್ತೀವಿ ಆಯ್ತಾ, FSR ವರದಿ ಬಂದಲ್ಲ, ಬಹಿರಂಗ ಮಾಡಿ ಪತ್ರಿಕೆಯವ್ರನ್ನ ಕರೆದ್ಬಿಟ್ಟು ನೋಡ್ರಿ ಏನು ಬಂದಿಲ್ಲ, ನಾವು ಖಾಲಿ ಡಬ್ಬ ಕಳ್ಸಿದ್ವಿ, ಖಾಲಿ ಡಬ್ಬ ವಾಪಸ್ ಬಂದಿ ಅಂತ ಹೇಳಿ. ನಿಮ್ಮ 19 ಬೇರೆ ಬೇರೆ ಇದಾವೆ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಗಳು ಒರಿಜಿನಲ್ ಇದೆ.
ಅಲ್ಲಿ ಕೂಗಾಡೋದನ್ನ ಇಡೀ ದೇಶ ನೋಡಿದೆ, ಬರೀ ನಮ್ಮ ರಾಜ್ಯ ಅಲ್ಲ, ಕರ್ನಾಟಕ ಬೆಂಗಳೂರು ಅಲ್ಲ, ಇಡೀ ದೇಶ ನೋಡಿದೆ. ಒರಿಜಿನಲ್ ವಿಡಿಯೋಸ್ ಇದೆ, ಕ್ಲಿಪ್ಪಿಂಗ್ ಇದೆ. ನಾಳೆ ಅದನ್ನ ಕಳ್ಸೋಣ, ಅದ್ರ ಮೇಲೆ ತನಿಖೆ ಮಾಡಿ ವರದಿ ಕಳಿಸ್ಲಿ, ಅವಾಗ ಒಪ್ಕೊಳ್ಳೋಣ. ನೀವು ಖಾಲಿ ಡಬ್ಬ ಕಳ್ಸ್ಬಿಟ್ಟು ಏನು ಬಂದಿಲ್ಲ ಅಂತ ಹೇಳ್ಬೋದು. ಇಲ್ಲ ನಿಜವಾಗ್ಲೂ ವರದಿ ಕಳ್ಸಿದ್ರೆ ನಿಜ ಏನದಂತ ಈಚೆ ಬರ್ತದೆ. ನೀವು ಅದನ್ನ ಯಾಕೆ ಬಚ್ಚಿಟ್ಕೊಂಡಿದ್ರಿ? ಯಾರು ರಕ್ಷಣೆ ಮಾಡಕ್ಕೆ? ಇವತ್ತು ಯಾರನ್ನ ರಕ್ಷಣೆ ಮಾಡಕ್ ಮಾಡ್ತಾ ಇದ್ರಿ? ನಾಳೆ MP ಎಲೆಕ್ಷನ್ ಓಟ್ ಹಾಕ್ತಾರೆ ಅನ್ಕೊಂಡಿದ್ರಾ? 100ಕ್ಕೆ 100 ಹಾಕಲ್ಲ. ದೇಶಭಕ್ತ ಮುಸಲ್ಮಾನರು ಕುದೀತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಬರೆಯದೇ ಹೋಯ್ತು, ಪಾಕಿಸ್ತಾನ ಜಿಂದಾಬಾದ್ ಇದ್ದಿದ್ದು ನಮಗೆ ಅವಮಾನ ಆಗಿದೆ ಅಂತ ಎಷ್ಟೋ ಜನ ಹಳ್ಳಿಗಳಲ್ಲಿ ಇವತ್ತು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. 100 ಜನ ಬೆಳಗ್ಗೆಯಿಂದ. ತೆರಿಗೆ ಏನ್ ಮಾಡೋಣ ಹೇಳಿ? ಇವತ್ತು ಉತ್ತರ ಕೊಟ್ಟೆ ತೆರಿಗೆಗಿಂತ ಬಹಳ ಪ್ರಮುಖವಾದಂತ ವಿಚಾರ. ಅವ್ರು ಏನ್ ಹೇಳಿದ್ರು ಮಂಡಬಾಳ ಅದೇ ಬಾಳ್ತಾರೆ, ಯಾವ್ದು ಬೇರೆ ಉತ್ತರ ಕೊಡಲ್ಲ. ಅವ್ರು ಅದನ್ನ ಹೇಳ್ತಾರೆ, ಅದನ್ನ ಮಾಡ್ತಾರೆ. ನಮಗ್ ಬೇಕಾಗಿರೋದು ಇವತ್ತು ಅಸೆಂಬ್ಲಿಯಲ್ಲಿ ಏನ್ ಮಾತಾಡ್ಬೇಕಾಗಿತ್ತು ವಿಷಯ, ಅದಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟಿದ್ರೆ ಸರ್ಕಾರಕ್ಕೆ ಕಿವಿ ಮೂಗು ಕಣ್ಣು ಉತ್ತರ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? ದೇಶದ್ರೋಹಿನ ಜೈಲ್ಗೆ ಹಾಕ್ತಿವಿ. ಇವತ್ತು ಯಾರು ಹೆಂಗ್ ಡಿಸೈಡ್ ಮಾಡೋದು? ಯಾರು ಕೂಗಿದ್ರು ಅಂತ ಹೆಂಗ್ ಡಿಸೈಡ್ ಮಾಡೋದು? FIR ಹಾಕಪ್ಪ. ಅದ್ ಮಾಡಿ ತನಿಖೆ ಯಾವ FIR ಹಾಕಿದ್ರಿ? ಗುಂಪಲ್ಲಿ ಯಾರು ಕೂಗಿದ್ದಾರೆ? ಗುಂಪಲ್ಲಿ ಕೂಗಿದಾರೆ ಅಂತ ಹಾಕಿದಿರಿ. ಅನಾಮಿಕನೇ ಆಗ್ಲಿ, ಅನಾಮಿಕ ಅಂತ ಒಬ್ಬ ದೇಶದ್ರೋಹ ಪಟ್ಟ ಕಟ್ಟಿ ಅವ್ರ ಮೇಲೆ ಸೆಕ್ಷನ್ ಹಾಕಿ ನೀವು. ಯಾರು ನಿಜವಾದ ಅಪರಾಧಿ ಇದ್ದಾರ 7 ಜನ ಎನ್ಕ್ವೈರಿ ಮಾಡಿದ್ರಲ್ಲ, ಅದ್ರಲ್ಲಿ ಯಾರೋ ಒಬ್ರು ಇಬ್ರು ಇದ್ದೇ ಇರ್ತಾರೆ. ಯಾರ್ದೋ ವಾಯ್ಸ್ ಸಿಕ್ಕಾಕತ್ತದೆ, ಸಿಗ್ತದೆ ಅವ್ರ ವಾಯ್ಸ್. ಅದಂತೂ ಡೂಪ್ಲಿಕೇಟ್ ಅಲ್ಲ. ಅದನ್ನೇನು ಎಡಿಟ್ ಮಾಡಿಲ್ಲ ಪತ್ರಕರ್ತರು, ಲೈವ್ ಇಡೀ ದೇಶ ನೋಡ್ತಾ ಇದೆ. ಆದ ಪತ್ರಕರ್ತರು ಸ್ವಾಮಿ ಇಂಥ ಪ್ರಶ್ನೆ ಕೇಳೋರು ಇನ್ ಪಕ್ಕದಲ್ಲಿ ಇದಾರೆ. ಅವ್ನು ಕೇಳಿದ್ರೆ ಏಯ್ ಅರೆ ಕ್ಯಾ ಬೈ ಇಷ್ಟೊಂದು ದಿಮಾಕ ಈ ರಾಜ್ಯದಲ್ಲಿ, ಈ ನೆಲದಲ್ಲಿ ಭಾರತ ಮಾತೆಯ ಮಕ್ಕಳಾಗಿ ನೀನ್ ಹೇಳ್ತಕ್ಕಂಥದ್ದು. ನಾಳೆ ನಾವು ರಾಷ್ಟ್ರಪತಿಗೂ ದೂರು ಕೊಡ್ತೀವಿ, ಸಭಾಧ್ಯಕ್ಷರಿಗೂ ದೂರು ಕೊಡ್ತೀವಿ. ಈಗ ಇವರು ಈ ತರ ಮಾತಾಡಿರೋರಿಗೆ ಪ್ರಮಾಣ ವಚನ ಸ್ವೀಕರಿಸಕ್ ಬಿಡ್ಬೇಡಿ ಅಂತ. ನಟರಾಜ್ ಗೌಡ್ರೆ, ಈಗ ಇಂಥ ಇಶ್ಯೂಗಳನ್ನ ಈ ಲೀಗಲಿ ನಾವೀಗ ರಾಮು ಅವರು ಹೇಳಿದ ವಿಧಾನದಲ್ಲಿ ಬಗೆಹರಿಸೋದಾದ್ರೆ ಹೇಗೆ? ನೀವು ಯಾವ ತರ ಎಷ್ಟು ವಿಭಿನ್ನವಾಗಿದೆ ನೀವು ಬಗೆಹರಿಸ್ತಾ ಇರ್ತಕ್ಕಂಥ ವಿಧಾನ ಅಂತ? ಈಗ ನೋಡಿ, ಲೀಗಲ್ ಬಂದು ಮಾತಾಡೋಣ. ಈಗ ಯಾರು ಇದನ್ನ ಒಂದು ಘಟನೆ ನಡೀತು ಅಂದಾಗ ಪ್ರೊಸೀಜರ್ಸ್ ಏನೇನು ಅಂತ ನೋಡಿ. ಒಂದು ಘಟನೆ ನಡೆದಿದೆ, ಸ್ವಯಂಕೃತವಾಗಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ, FIR ಹಾಕಿದ್ದಾರೆ. ಅಲ್ಲಿಗೆ ಏನಂದ್ರೆ ಚಾರ್ಜ್ ಶೀಟ್ ಆಗ ತನಿಖೆಗಳಾಗ್ತವೆ. ಆ ವಿಡಿಯೋದಲ್ಲಿ ಒಂದು ಗುಂಪಿನಿಂದ ಒಂದು ಧ್ವನಿ ಆಚೆ ಬಂದಿದೆ. ಸರಿ, ಯಾರೋ ಒಬ್ಬ ಮಾತಾಡ್ತಿರೋದು ಲಿಪ್ಸಿಂಕ್ ಆಗಿರೋದು ಯಾರಿಗೂ ಸಿಕ್ಕಿಲ್ಲ. ಯಾರು ಬೆಳಿ ಗುಂಪಲ್ಲೇ ಒಂದು ವಾಯ್ಸ್ ಬಂದಿರೋದು ನಿಜ. ಸರಿ, ನಿಜ. ಇದರಲ್ಲಿ 2 ವಾದ ಬಂತು. ಇದು ನಾಜೀರ್ ಹುಸೇನ್ ಸಾಬ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, 2 ಧ್ವನಿಗಳಿರೋದು ನಿಜ. ಹೀಗಿದ್ದಾಗ ನೀವು ಯಾರ ಮೇಲೆ ರಾಮ್ ಅವ್ರು ಹೇಳಿದ ಪ್ರಕಾರ ಕಂಪ್ಲೇಂಟ್ ಮಾಡೋದು ಅಂದ್ರೆ ಹೇಗೆ? ನೀವು ನಿಮ್ಮ ಹೋಮ್ ಮಿನಿಸ್ಟ್ರು ಇದನ್ನ ತನಿಖೆ ಮಾಡಿಸ್ತಿರೋದು ಹೇಗೆ? ನೋಡಿ, ಈಗ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ ಅಂದ್ರೆ ಈ ಪ್ರಕರಣವನ್ನು ತಗೊಂತದೆ, FSIL ವರದಿ ತಗೊಂತದೆ. ಆ ಸತ್ಯಾಸತ್ಯದ ಮೇಲೆ ಇದು ದೇಶದ್ರೋಹನೇ, ಎರಡನೇ ಮಾತಿಲ್ಲ. ಯಾರು ನಮ್ಮ ದೇಶ ಬಿಟ್ಟು ನಮ್ಮ ಶತ್ರು ರಾಷ್ಟ್ರ ಅಂತ ಅದೇನು ಘೋಷಣೆ ಆಗಿಲ್ಲ, ಶತ್ರು ರಾಷ್ಟ್ರ ಅದು, ಅದನ್ನ ಅದ್ರ ಪರವಾಗಿ ಘೋಷಣೆಗೆ ಕೆಲವು ನೆರೆ ರಾಷ್ಟ್ರ ಅಂತಾರೆ, ಕೆಲವು ಶತ್ರು ರಾಷ್ಟ್ರ, ನೆರೆ ರಾಷ್ಟ್ರ ಆಯ್ತು, ಅದನ್ನ ಘೋಷಣೆಗೆ ಹೋಗ್ತಾರೋ ಅವ್ರ ಮೇಲೆ ದೇಶದ್ರೋಹ ಕೇಸ್ ಆಗುತ್ತೆ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಪ್ರಕರಣಗಳು ಹಂಗೇನೆ. ಆದರೆ ವಿತಿನ್ 24 hours ಅಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ BJP ಆಯ್ತಾ, 5 ವರ್ಷದ ಪುಲ್ವಾಮಾ ಘಟನೆ ಬಗ್ಗೆ ನೀವು ಪ್ರಶ್ನೆ ಒಂದೇ ಒಂದು ಮಾಡಿ ಅಂದ್ರೆ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾರೆ. ಅಲ್ಲಿ ಹೊಣೆಗಾರಿಕೆ ಇದೆಯಲ್ಲ. ಪಾರ್ಲಿಮೆಂಟ್ ಒಳಗನೆ BJP ಸಂಸದ ಕೊಟ್ಟ ಪಾಸ್ ನಲ್ಲಿ ತೆಗೆದುಕೊಂಡು ಹೋಗಿ ಯಾರೋ ಒಬ್ಬ ಹೊಗೆ ಬಾಂಬ್ ಹಾಕ್ತಾನೆ. ಅವಾಗ ಮೋದಿ ರಾಜೀನಾಮೆ ಕೊಟ್ಬಿಟ್ರ, ಗೃಹ ಸಚಿವರು ರಾಜೀನಾಮೆ ಕೊಟ್ಬಿಟ್ರ. ನಾವ್ ಹೇಳ್ತೀವಿ ನೀವು ದುರ್ಬಲರು, ಇಲ್ಲಿನ ಸರಿಯಾಗಿ ರಕ್ಷಣೆಗೆ ವ್ಯವಸ್ಥೆ ಒದಗಿಸಿ ಅಂತ ನಾವು ಕೇಳ್ತಾ ಇದೀವಿ. ಸರಿಗೆ ತನಿಖೆ ಮಾಡಿ ಅಂತ ಕೇಳ್ತಾ ಇದೀವಿ. ಹಂಗಂದ್ರೆ ಪ್ರತಾಪ್ ಸಿಂಗ್ ಅರೆಸ್ಟ್ ಮಾಡ್ಬಿಟ್ರ, ಅವ್ರು ರಾಜೀನಾಮೆ ಕೊಡ್ಸ್ಬಿಟ್ರ, ಉಚ್ಚಾಟನೆ ಆಗ್ಬಿಟ್ರ? ಅದೆಲ್ಲ ಕಂಪೇರ್ ಹಂಗಲ್ಲ. ತನಿಖೆಗಳಾಗ್ಲಿಕ್ಕೆ ಅವಕಾಶಗಳು ಕೊಡಬೇಕು, ತನಿಖೆಗಳಾಗ್ತವೆ, ಕಠಿಣ ಕ್ರಮ ತಗೋಬೇಕು, ಮರುಕಳಿಸ್ದಂಗೆ ಎಚ್ಚರ ವಹಿಸಬೇಕು. ಇವೆಲ್ಲ ನಾವು ಡಿಮ್ಯಾಂಡ್ ಮಾಡುವಂಥದ್ದು ಅದೇ ವ್ಯವಸ್ಥೆ, ಅದೇ ಪ್ರಕ್ರಿಯೆ. ಆ ಪ್ರಕ್ರಿಯೆ ಬಿಟ್ಟು ತಾವು ಮಾಡಬೇಕಾದ ವಿಷಯಗಳನ್ನ ಬಿಟ್ಟು ನಿಂತಲ್ಲೇ ನ್ಯಾಯನಾ? ನಿಂತಲ್ಲಿ ನ್ಯಾಯ ಕೊಡಕ್ಕೆ ಸಾಧ್ಯನಾ? ಇದು ಬನಾನಾ ರಿಪಬ್ಲಿಕ್ ಇಲ್ಲ ಉತ್ತರ ಪ್ರದೇಶನ? ಇದು ಗುಂಪು ಹಲ್ಲೆ ಮಾಡಿ ಯಾರನ್ನ ಸಾಯಿಸ್ಬಿಡ್ತೀರಾ? ಆ ಥರ ಉತ್ತರ ಪ್ರದೇಶದ ಕಲ್ಚರ್ ಬೇಡ ನಮಗೆ. ಆ ಥರದ್ದು ಇಲ್ಲ ಇಲ್ಲಿ ವ್ಯವಸ್ಥೆ. ಕಾನೂನಿದೆ, ಕಾನೂನಿಗೆ ಗೌರವ ಕೊಡಬೇಕು, ಪ್ರಕ್ರಿಯೆ ಮುಖಾಂತರ ಕೇಸ್ಗಳು ಆಗಬೇಕು. ನೀವು ಬುಲ್ಡೋಸರ್ಗೆ JCBಗೆಲ್ಲ ಕೆಲಸ ಕೊಡಲ್ಲ ಇಲ್ಲಿ? ಇಲ್ಲ, ಆ ಥರ ಬರಲ್ಲ. ಶಿಕ್ಷೆ ಕೋರ್ಟ್ ಕೊಡುತ್ತೆ, JCBನೆಲ್ಲ ಆನ್ ಮಾಡಲ್ಲ ಇಲ್ಲಿ. ಇಲ್ಲ, ಆ ಥರ ಪ್ರಕ್ರಿಯೆನೇ ಇಲ್ಲ. ನಮ್ಮ ಕೋರ್ಟ್ ಇದೆ, ಬಹಳ ಸ್ಟ್ರಾಂಗ್ ಆಗಿ ಕೋರ್ಟ್ ಇದೆ. ಕೋರ್ಟ್ ಮೀರಿ ನೀವು ನಿಮ್ಮದೇ ಒಂದು ಮನೆಗಿನೇ ಉರುಳಿಸಲ್ಲ ನೀವು. ಆ ಥರ ನಾನೇನಲ್ಲ, ಇದು ಉತ್ತರ ಪ್ರದೇಶ ಅಲ್ಲಲ್ಲ, ಇದು ಕರ್ನಾಟಕ. ಕರ್ನಾಟಕದಲ್ಲಿ ಕಾನೂನು ನಂಬರ್ 1. BJP ಇದೆಯಲ್ಲ, ಅದು ನಡೆಯಲ್ಲ. ದೇಶದ ಬಗ್ಗೆ ಕಾಳಜಿ ಇದ್ರೆ, ದೇಶಕ್ಕೆ ಸ್ವತಂತ್ರ ತಂದಿವೆ ಅಂತ ಹೇಳ್ಕೊಳ್ತಕ್ಕಂಥ ಕೊಚ್ಕೊಳ್ತಕ್ಕಂಥ ನಕಲಿ ಗಾಂಧಿಗಳು ಇದನ್ನ ಖಂಡಿಸ್ಲಿ. ಇವತ್ತು ಹೇಳಿ ರಾಹುಲ್ ಗಾಂಧಿ, ಖರ್ಗೆ ಅವ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿ, ಅಲ್ಲಿ ಯಾರೇ ಮಾಡಿಲ್ಲ ಅವ್ರ ಮೇಲೆ ಶಿಕ್ಷೆ ಹಾಕ್ರೋ,
Okay. ಯಾಕೆ ಈ ಕೆಲಸ ಮಾಡ್ತೀರಿ, ನಮ್ಗೆ ಅವಮಾನ ಮಾಡ್ತಾ ಇದ್ರ, ನಾನು ರಾಷ್ಟ್ರದಲ್ಲಿ ತಲೆ ಎತ್ಕೊಂಡು ಓಡಕ್ಕಾಗಲ್ಲ ಅಂತ ಹೇಳಪ್ಪ, ಒಂದು ಮಾತು ಹೇಳಿಸ್ಬಿಡ್ರಪ್ಪ, ನಾವ್ಯಾರು ನಿಮಗೆ ಕೇಳಕ್ ಹೋಗಲ್ಲ. ಓಕೆ.